ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಭರ್ಜರಿ ಸಿದ್ಧತೆ ಆಗ್ತಾ ಇದೆ ಕಮಲಪಾಳ್ಯದಲ್ಲಿ. ಯತ್ನಾಳ್ ಟೀಮ್ನಿಂದ ಗುಪ್ತ ಮತದಾನಕ್ಕೆ ಬೇಡಿಕೆ ಇಡಲಾಗಿದೆ. ಬಿಜೆಪಿಯಲ್ಲಿ ಈ ಮೂಲಕ ಭಾರೀ ಲೆಕ್ಕಾಚಾರ ಗರಿಗೆದರುತ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಒಟ್ಟು 711 ಮತಗಳಿರುವಂತಹದ್ದು. ಶಾಸಕರು, ಸಂಸದರು, MLCಗಳು, ಜಿಲ್ಲಾಧ್ಯಕ್ಷರು ಸೇರಿ 711 ಜನ ಮತವನ್ನು ಚಲಾಯಿಸಲಿಕ್ಕೆ ಅರ್ಹರಾಗಿದ್ದಾರೆ. ಹಾಗಾಗಿ ಯಾರ ಪರವಾಗಿ ಎಷ್ಟು, ಯಾರ ವಿರುದ್ಧವಾಗಿ ಎಷ್ಟು, ಯಾರು ತಟಸ್ಥ, ಸಹಜವಾಗಿ ಒಂದಿಷ್ಟು ಲೆಕ್ಕಾಚಾರಗಳು ಚುನಾವಣೆ ಅಂದಂತಹ ಸಂದರ್ಭದಲ್ಲಿ. ಹಾಗಾಗಿಯೇ ಸಭೆಗಳ ಮೇಲೆ ಸಭೆಗಳು ಕಬಲ ಮನೆಯಲ್ಲಾಗ್ತಾ ಇರುವಂಥದ್ದು. ಎಲ್ಲ ವಿದ್ಯಮಾನಗಳು, ಎಲ್ಲ ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲಿ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷರ ಚುನಾವಣೆಯ ವಿಚಾರ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಲು ಸಾಲು ಸಭೆಗಳು, ತಂತ್ರ ಪ್ರತಿತಂತ್ರಗಳು ಜೋರಾಗ್ತಾ ಇದೆ. ಏನಾಗ್ತಾ ಇದೆ ಕಮಲ ಮನೆಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅಂತ ಹೇಳಿ? ಪ್ರೇಮ್, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಯತ್ನಾಳ್ ಮತ್ತು ಜಾರಕಿಹೊಳಿ ತಂಡ ಪಟ್ಟು ಹಿಡಿದಿತ್ತು. ಈಗಾಗಲೇ ಆ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು ಬೂತ್ ಮಟ್ಟದಿಂದ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಏನಿದೆ ಒಂದು ರೀತಿಯಲ್ಲಿ ಇವತ್ತು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಯಾಕೆಂದರೆ ತಯಾರಿ ಎಲ್ಲ ನಡೀತಾ ಇದೆ. ಆದರೆ ಆಂತರಿಕ ಕಚ್ಚಾಟದಿಂದ ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನುವಂಥ ಗೊಂದಲ ಹೈಕಮಾಂಡ್ ಅವರಿಗೆ ಇದೆ. ಸಹಮತದಿಂದ ಆಯ್ಕೆ ಮಾಡ್ಕೋಬೇಕಾ ಅಥವಾ ಚುನಾವಣೆ ನಡೆಸಬೇಕನ್ನುವಂತಹ ಗೊಂದಲ. ಆ ಭಾಗವಾಗಿ ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ ಸರಣಿ ಸಭೆಗಳನ್ನ ತೆಗೆದುಕೊಳ್ತಾರೆ. ಚುನಾವಣಾ ಸಹ ಉಸ್ತುವಾರಿ ಪೊನ್ನೂರು ರಾಧಾಕೃಷ್ಣನ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಇವತ್ತು ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದಾಗ ಆ ಸಂದರ್ಭದಲ್ಲಿ ಅವರು ಹಾಜರಿರ್ತಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಜೊತೆಗೆ ಎರಡೂ ಬಣದವರು ಬಂದರೆ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ಭಿನ್ನಮತಕ್ಕೆ ಯಾವ ರೀತಿ ಮದ್ದು ಹುಡುಕಬೇಕು ಅನ್ನುವಂಥದ್ದು ಒಂದು. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಒಂದು ತೀರ್ಮಾನ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಮುಖ್ಯವಾಗಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ಚುನಾವಣೆ ಸಂಬಂಧಪಟ್ಟಂತೆ ಮೇಲಾಟ ನಡೀತಾ ಇದೆ. ಎರಡೂ ಬಣದವರು ಕೂಡ ಮೇಲಾಟ ನಡೆಸ್ತಾ ಇದ್ದಾರೆ. ಈ ವಿಜೇಂದ್ರ ಬಣದವರು ಈಗ ಅವ್ರನ್ನೇ ಮುಂದುವರಿಸಬೇಕು ಅಂತ ಈಗ ಪ್ರತ್ಯೇಕ ಸಭೆ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಚುನಾವಣೆ ಆಗಲೇಬೇಕು, ನಮ್ಮಿಂದಲೂ ಒಬ್ಬರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಒಂದು ಅಂತಿಮ ನಿರ್ಣಯ ಏನು ತೆಗೆದುಕೊಳ್ಳುತ್ತೆ ಇವತ್ತಿನ ಸಭೆಯಲ್ಲಿ ಅಂತ ಕುತೂಹಲ ಮೂಡಿಸಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.